ಶಿಕ್ಷಕರಾದಂಥ ಅಶ್ವಥ್ ನಾರಾಯಣ ಸರ್ ಅವರು ಹಾಗೂ ಚಿಂತಾಮಣಿ ತಾಲೂಕಿನ ಕಾರ್ಮಿಕ ಸಮಸ್ತ ಮುಸಲ್ಮಾನ ಪತ್ರಕರ್ತ ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಳೆ ನಡೆತಕ್ಕಂಥ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ನಮ್ಮ ಹಿರಿಯ ಶಿಕ್ಷಕರಾದಂತಹ ಶ್ರೀ ಅಶ್ವಥ್ ನಾರಾಯಣ ಸರ್ ಅವರು ತಮ್ಮ ಮುಂದೆ ಪ್ರಕಟಪಡಿಸಬೇಕಂತ ಹೇಳಿ ಕೋರಿಕೊಳ್ಳುತ್ತೇನೆ. ಧನ್ಯವಾದ. ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಭಾರಿ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಮೋಹನ್ ಸರ್ ಅವರೇ ಹಾಗೂ ಹಿರಿಯ ಶಿಕ್ಷಕರಾದ ಬಸವರಾಜ ಮುಗಿ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕೋದ್ಯಮ ಮಿತ್ರರೇ, ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಭೋದಯ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದಕ್ಕೆ ಮುಖ್ಯ ಉದ್ದೇಶ, ನಮ್ಮ ಜಿಲ್ಲೆಗೆ ಏಕೈಕ ಶಾಲೆ, ಪ್ರತಿ ಜಿಲ್ಲೆಗೂ ಒಂದು ಶಾಲೆ ಇರುವಂತಹ ಈ ಜವಾಹರ್ ನವೋದಯ ವಿದ್ಯಾಲಯ ಜನಿತದಲ್ಲಿ ಈ ಶಾಲೆಯ ಸ್ಥಾಪನಾ ದಿವಸವನ್ನು ಫೌಂಡೇಶನ್ ಡೇ ನಾಳೆ 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ತಿಳ್ಕೊಂಡಿದ್ದೇವೆ. ಈ ಒಂದು ವಿಷಯವನ್ನು ಇಡೀ ಎಲ್ಲ ನಮ್ಮ PTC ಮೆಂಬರ್ಸು, ಪೋಷಕ ಯಾರು ಸದಸ್ಯರಿದ್ದಾರೆ ಅವರು, ಹಳೆಯ ವಿದ್ಯಾರ್ಥಿಗಳು, ಅಲ್ಯೂಮಿನಿ ಮೆಂಬರ್ಸು ಹಾಗೂ ಹಳೆಯ ಶಿಕ್ಷಕರು, ಹಾಗೆ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಮಸ್ತ ಸಿಬ್ಬಂದಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಾವು ಈ ನವೋದಯ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ನಾಳೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ಏನೆಂದರೆ, ನಮ್ಮ ಶಾಲೆಯ ಒಂದು ಸಾಧನೆಯನ್ನು ಎಲ್ಲರಿಗೂ ತಿಳಿಸೋದು. ಯಾಕಂದರೆ ಏನಾಗಿದೆ ಅಂದರೆ, ನವೋದಯ ಶಾಲೆ ನಿಮಗೆಲ್ಲ ಗೊತ್ತಿರ್ಬೋದು, ಜಿಲ್ಲೆಯ ಏಕೈಕ ಶಾಲೆ, ಅದು ಕೇಂದ್ರ ಸರ್ಕಾರ ಶಿಕ್ಷಣ ಮಂತ್ರಾಲಯ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಒಂದು ಇದರಲ್ಲಿ ಇರುವಂತಹ ಶಾಲೆ. ಈ ಒಂದು ಶಾಲೆ ಗುಣಮಟ್ಟದ ಎಜುಕೇಷನ್ ಅಂದರೆ ಶಿಕ್ಷಣಕ್ಕೆ ಹಾಗೂ ಪಾಠ್ಯೇತರ ಚಟುವಟಿಕೆಗಳಿಗೆ ಎಲ್ಲದರಲ್ಲೂ ಕೂಡ ಇದು ಮಹತ್ವವನ್ನು ಪಡೆದಿದೆ. ಸಮಗ್ರ ಶಿಕ್ಷಣದಲ್ಲಿ ನಿರಂತರ ಸಾಧನೆ ಮಾಡ್ತಿರುವಂಥ ಒಂದು ಶಾಲೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಹಾಗೂ ವ್ಯಕ್ತಿತ್ವ ವಿಕಾಸವನ್ನು ಮತ್ತು ತನ್ನ ಬದ್ಧತೆಯನ್ನು ನಿರಂತರವಾಗಿ ಬೆಳೆಸಿಕೊಂಡಿದೆ. ಇದು 1986 ಹೊಸ ಶಿಕ್ಷಣ ನೀತಿಯ ಆಧಾರದ ಮೇಲೆ ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಅಡಿಯಲ್ಲಿ ಈ ಒಂದು ನವೋದಯ ಶಾಲೆಗಳು ಪ್ರಾರಂಭವಾಯಿತು. 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತವಾದ ವಸತಿ ಸಹಿತ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಶೈಕ್ಷಣಿಕ ಸಾಧನೆ, ಶಿಸ್ತು, ನಾಯಕತ್ವ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಈ ನಮ್ಮ ಶಾಲೆಯ ವಿಶೇಷ. ಇದಕ್ಕೆ ನಾವು ವಿಶೇಷ ಮಹತ್ವವನ್ನು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ವಿದ್ಯಾಲಯದಲ್ಲಿ ಶೈಕ್ಷಣಿಕ ಸಮೃದ್ಧಿ ಕಾರ್ಯಕ್ರಮಗಳು, NCC, ಸ್ಕೌಟ್ ಆ್ಯಂಡ್ ಗೈಡ್ಸ್, ಕ್ರೀಡಾ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನಗಳು, ಯೋಗ, ಸಮುದಾಯ ಸೇವಾ ಕಾರ್ಯಕ್ರಮಗಳು, ರಾಷ್ಟ್ರೀಯ ಹಬ್ಬಗಳು, ಆಚರಣೆ ಇವನ್ನೆಲ್ಲವೂ ಕೂಡ ನಿಯಮಿತವಾಗಿ ನಿರಂತರವಾಗಿ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ರಾಷ್ಟ್ರೀಯ ಏಕತಾ ಮನೋಭಾವವನ್ನು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನವೋದಯ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ನಮ್ಮ ಶಾಲೆಯ ಸಾಧನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಲೆಯಲ್ಲಿ ಕಳೆದ ಬಾರಿ 12ನೇ ಮತ್ತು 10ನೇ ತರಗತಿ ಪರೀಕ್ಷೆ CBSE ಬೋರ್ಡ್ ಎಕ್ಸಾಮಿನೇಷನಲ್ಲಿ 100% ರಿಸಲ್ಟನ್ನು ಸಾಧಿಸಿದ್ದೇವೆ. ಹಾಗೂ ಒಬ್ಬ ವಿದ್ಯಾರ್ಥಿ ರಾಷ್ಟ್ರೀಯ ಮಟ್ಟದ ಒಂದು ಪರೀಕ್ಷೆ IMT ಎನ್ನುವ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. 2 ವಿದ್ಯಾರ್ಥಿಗಳು ಇನ್ಸ್ಪೈರ್ ಮಾರ್ಕ್ ಅವಾರ್ಡ್ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿಗೆ. ಒಬ್ಬ ವಿದ್ಯಾರ್ಥಿ ರೀಜನಲ್ ಲೆವೆಲ್ ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಅದರಲ್ಲಿ ಆಯ್ಕೆಯಾಗಿದ್ದ. ಮತ್ತು ಜವಾಹರ್ ನವೋದಯ ವಿದ್ಯಾಲಯ ಪ್ರತಿ ವರ್ಷ ಕಲಾ ಉತ್ಸವ ಅಂತೇಳಿ ನಡೆಸುತ್ತೆ, ಅದು ರಾಷ್ಟ್ರ ಮಟ್ಟದಲ್ಲಿ. ನಮ್ಮ ಶಾಲೆ ಸಾಂಸ್ಕೃತಿಕ ತಂಡ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ದಿಲ್ಲಿಯಲ್ಲಿ ಪ್ರದರ್ಶನವನ್ನು ನೀಡಿತು. ಮತ್ತು ಒಬ್ಬ ವಿದ್ಯಾರ್ಥಿ ವಿಜ್ಞಾನ ಮಂತ್ರ VDM ಅನ್ನೋ ಪರೀಕ್ಷೆಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದ.
ಚೆಸ್ ಸ್ಪರ್ಧೆಯಲ್ಲಿ ಒಬ್ಬ ವಿದ್ಯಾರ್ಥಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ರು. ಮತ್ತು ಇಬ್ಬರು NCC ಕೆಡೆಟ್ಸ್, ನಮ್ಮಲ್ಲಿ NCC, ನಾನೇ NCC ಅಧಿಕಾರಿ ಆ ಶಾಲೆಯಲ್ಲಿ. NCC ಕೆಡೆಟ್ಸ್ ಪ್ರತಿ ವರ್ಷ ಒಳ್ಳೆಯ ಉತ್ತಮ ಸಾಧನೆ ಮಾಡ್ತಾ ಬಂದಿದ್ದಾರೆ. ಕಳೆದ ಬಾರಿ ಇಂಟರ್ ಗ್ರೂಪ್ ತತ್ಸೈನಿಕ ಕ್ಯಾಂಪ್ ಅಂತ ಹೇಳಿ, ತತ್ಸೈನಿಕ ಕ್ಯಾಂಪ್ ಅಂದರೆ ಸೇನಾದಳ, ಆ ಸೇನಾದಳದ ಒಂದು ಶಿಬಿರದಲ್ಲಿ ಇದರಲ್ಲಿ ಗ್ರೂಪ್ ಮಟ್ಟದಲ್ಲಿ ಇಬ್ಬರು ವಿದ್ಯಾರ್ಥಿಗಳು NCC ಕೆಡೆಟ್ಸ್ ಆಯ್ಕೆ ಆಗಿದ್ದರು. RDC ಅಂದರೆ ರಿಪಬ್ಲಿಕ್ ಡೇ ಪರೇಡ್, ಗಣತಂತ್ರ ದಿವಸದ ಪರೇಡ್, ಡೆಲ್ಲಿಯಲ್ಲಿ ನಡೆಯುವಂತಹ ಗಣತಂತ್ರ ಗಣರಾಜ್ಯೋತ್ಸವದ ಒಂದು ಪರೇಡ್ಗೆ ನಮ್ಮ ಇಬ್ಬರು NCC ಕೆಡೆಟ್ಸ್ ಆಯ್ಕೆಯಾಗಿತ್ತು. ಮತ್ತು ಕಳೆದ ಬಾರಿ 16 ಜನ ಸ್ಕೌಟ್ಸ್ ಮತ್ತು ಗೈಡ್ಸ್ ಧಾರವಾಡದಲ್ಲಿ ನಡೆದಂತಹ ರಾಜ್ಯ ಪುರಸ್ಕಾರ ಟೆಸ್ಟಿಂಗ್ ಕ್ಯಾಂಪ್ನಲ್ಲಿ ಭಾಗವಹಿಸಿದರು. ಮತ್ತು ವಿದ್ಯಾರ್ಥಿಗಳು CBSE ಪರೀಕ್ಷೆಯಲ್ಲಿ ನಿರಂತರವಾಗಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಬಂದಿದ್ದಾರೆ, ಸಾಧಿಸಿದ್ದಾರೆ. ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಸಹಪಾಠ್ಯ ಚಟುವಟಿಕೆಗಳಲ್ಲಿ ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತವಾದ ಸಾಧನೆ ಮಾಡಿ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ನವೋದಯ ವಿದ್ಯಾಲಯ ಸಮಿತಿಗೆ ಬಂದಿದ್ದಾರೆ. ಮತ್ತು ವಿದ್ಯಾಲಯದ ಉನ್ನತ ಮಟ್ಟದ ಸಾಧನೆ ಮಾಡೋದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿ ವರ್ಗ, ಅಲ್ಲಿನ ಶಿಕ್ಷಕರು, ವಿವಿಧ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ, ಪೋಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲರ ಪ್ರಯತ್ನದಿಂದ ವಿದ್ಯಾಲಯ ಒಂದು ಅಭಿವೃದ್ಧಿಯನ್ನು ದಾರಿಯಲ್ಲಿ ಸಾಗಿದೆ. ರಾಷ್ಟ್ರದ ಅಭಿವೃದ್ಧಿಗೆ ಅರ್ಥಪೂರ್ಣ ಕೊಡುಗೆ ನೀಡುವಂತಹ ಜವಾಬ್ದಾರಿಯುತ, ಆತ್ಮವಿಶ್ವಾಸಿ ಮತ್ತು ಸಾಮಾಜಿಕ ಜಾಗೃತಿಯುಳ್ಳ ನಾಗರಿಕರನ್ನು ರೂಪಿಸುವಲ್ಲಿ ಈ ನವೋದಯ ವಿದ್ಯಾಲಯ ಏನಿದೆ ತನ್ನ ಬದ್ಧತೆಯನ್ನು ಮುಂದುವರಿಸಿದೆ. ಮತ್ತು ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರಾಮಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳಿಂದ ಜಿಲ್ಲೆಗೆ ಒಂದು ಮಾದರಿ ಶಾಲೆ ಕೇಂದ್ರ ಸರ್ಕಾರದಿಂದ ನಡೆಸಿರುವಂತಹ ಏಕೈಕ ಶಾಲೆ, ಪ್ರತಿ ಜಿಲ್ಲೆಗೂ ಒಂದು ಶಾಲೆ. ಸುಮಾರು 650ಕ್ಕೂ ಹೆಚ್ಚು ಶಾಲೆಗಳು ಇಡೀ ರಾಷ್ಟ್ರದಾದ್ಯಂತ, ದೇಶದಾದ್ಯಂತ ಇವೆ. ತಮಿಳುನಾಡು ರಾಜ್ಯವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಲ್ಲೂ ಕೂಡ, ಎಲ್ಲ ಜಿಲ್ಲೆಗಳು, ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ನವೋದಯ ಶಾಲೆ ಇದೆ. ಮತ್ತು ಈ ಒಂದು ಶಾಲೆಗೆ ಚೇರ್ಮನ್, ಅಧ್ಯಕ್ಷರು ಬಂದು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಆ ಶಾಲೆಗೆ ಚೇರ್ಮನ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಮತ್ತು ಈ ಶಾಲೆ ಒಂದು ಕೋ ಎಜುಕೇಷನ್ ಕ್ಲಾಸ್, ಅಂದರೆ ಮಕ್ಕಳ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಇಬ್ಬರಿಗೂ ಕೂಡ ಸಮಾನವಾದ ಅವಕಾಶ ಇದೆ. ಮತ್ತು ಈ ಶಾಲೆ ಗ್ರಾಮೀಣ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮೀಸಲಾಗಿದೆ. ಸುಮಾರು 70% ಸೀಟುಗಳು ಗ್ರಾಮೀಣ ಅಭ್ಯರ್ಥಿಗಳಿಗೆ ಹಾಗೂ 30% ನಗರದ ಅಭ್ಯರ್ಥಿಗಳಿಗೆ ಅಂತೇಳಿ ಮೀಸಲು ಮಾಡಿದ್ದಾರೆ. ಮತ್ತು ಈ ಶಾಲೆಯ ವೈಶಿಷ್ಟ್ಯದ ಬಗ್ಗೆ ಸರ್ ಹೇಳಿದರು. ಈಗಾಗಲೇ ಇದು ಹೇಳಬೇಕಂದ್ರೆ ಸ್ಟ್ಯಾಂಡರ್ಡ್ ಆಫ್ ಎಕ್ಸಲೆನ್ಸ್, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಉತ್ಕೃಷ್ಟತೆಗೆ ಮೀಸಲಾದ ಎಲ್ಲ ವಿಷಯಗಳು. ಇಲ್ಲಿ ಏಕೈಕ ಶಿಕ್ಷಣಕ್ಕಷ್ಟೇ ಪ್ರಾಮುಖ್ಯತೆ ಕೊಡುವ, ಅಂದರೆ ಅಕಾಡೆಮಿಕ್ಸ್ ಅಷ್ಟೇ ಇಲ್ಲ, ಜೊತೆಗೆ ಸಹಪಾಠ್ಯ ಚಟುವಟಿಕೆಗಳು, NCC, ಸ್ಕೌಟ್ ಅಂಡ್ ಗೈಡ್ಸ್, NSS ಮತ್ತು ಯೋಗ, ಸ್ಪೋರ್ಟ್ಸ್, ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅವರ ಸಂಪೂರ್ಣ ಸರ್ವಾಂಗೀಣ ಒಂದು ಅಭಿವೃದ್ಧಿ ಈ ನಮ್ಮ ಏಕೈಕ ಗುರಿ. ನಮ್ಮ ನವೋದಯ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಇಡೀ ರಾಷ್ಟ್ರದ ಎಲ್ಲೇ ಯಾವುದೇ ಒಂದು ವಿಭಾಗಕ್ಕೆ ಹೋಗಿ ಅಲ್ಲಿ ಅವರು ಒಂದು ಉನ್ನತವಾದ ಸಾಧನೆಯನ್ನು ಮಾಡಬೇಕಂತೇಳಿ ನಮ್ಮ ಆಸೆ. ಹಾಗಾಗಿ ಈಗ ನಿಮಗೆ ತಿಳಿದ ಹಾಗೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಇದ್ದಾರೆ, ಜಡ್ಜ್ ಇದ್ದಾರೆ, ಜೊತೆಗೆ ಉನ್ನತವಾದ ಸ್ಥಾನ ಎಷ್ಟೋ ಕಂಪ್ನಿ CEOಗಳಿದ್ದಾರೆ ನವೋದಯ ಶಾಲೆಯಲ್ಲಿ ಹೋಗುವಂಥ. ಮತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಕಳೆದ ಬಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ SP ನಾಗೇಶ್ ಅಂತ ಏನಿತ್ತು, ಈಗ ಅವರು ಟ್ರಾನ್ಸ್ಫರ್ ಆಗಿದೆ. ಅವರು ಇದೇ ನಮ್ಮ ನವೋದಯ ಶಾಲೆ ಚಿಕ್ಕಬಳ್ಳಾಪುರ ಏನಿಕಲೆಯಲ್ಲಿ ಹೋಗುವಂಥವರು.
ಕಳೆದ ಸಾಲಿನ UPSC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದುವಂತ 2016ನೇ ಸಾಲಿನಲ್ಲಿ 12ನೇ ತರಗತಿ ಪಾಸಾಗಿ ಓದುವಂತ ಈ ಕೋಲಾರ ಜಿಲ್ಲೆಯ ಮೊದಲು ಚಿಕ್ಕಬಳ್ಳಾಪುರ ಜಿಲ್ಲೆ ಇತ್ತು ಅಲ್ಲ ಕೋಲಾರ ಜಿಲ್ಲೆ ಈಗ ಚಿಕ್ಕಬಳ್ಳಾಪುರ ಆಗಿದೆ. ನಿರ್ಗಲ್ಪಲ್ಲಿ ಗ್ರಾಮದ ಈ ವಿದ್ಯಾರ್ಥಿ ಗ್ರಾಮೀಣ ಪ್ರತಿಭೆ ಈತ ಓದಿದ್ದು ಸರ್ಕಾರಿ ಶಾಲೆ 1ರಿಂದ 5ನೇ ತರಗತಿ ಓದಿದ್ದು ಸರ್ಕಾರಿ ಶಾಲೆ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದುವಂತ ವಿದ್ಯಾರ್ಥಿ ಮಧು ಕಳೆದ ಬಾರಿ ಈಗ 534ನೇ ರ್ಯಾಂಕ್ ಅನ್ನು ಪಡೆದಿತ್ತು UPSC. ಹಾಗಾಗಿ ಅವರಿಗೆ IAS IPS ಇದಿಲ್ಲ, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇತ್ತು. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯಿಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಈಗ ಈ ವರ್ಷ ಮತ್ತೆ ಪರೀಕ್ಷೆ ಬಂತು ಆತ ಈಗ 436ನೇ ರ್ಯಾಂಕ್ ಅನ್ನು ಗಳಿಸಿದ್ದಾನೆ. ಮತ್ತೆ ಈಗ ಅವನಿಗೆ IPS ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಾಳೆ ಇನ್ನೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಇದು ನವೋದಯ ಸ್ಥಾಪನಾ ದಿವಸ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನಮಗೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾದ ಸ್ವಾಗತ. ಅಷ್ಟೇ ಇಲ್ಲ, ಈಗ 2 ವರ್ಷದ ಹಿಂದೆ ನಮ್ಮ ಶಾಲೆಯಲ್ಲಿ 15ನೇ ತರಗತಿ ಓದುವಂತಹ ವಿದ್ಯಾರ್ಥಿ ಕುಮಾರಸ್ವಾಮಿ, ನಾವು ಗೌರವಿಗಳು ತಾಲೂಕಿನಿಂದ ಅವನು ಈ ಸರ್ತಿ 147ನೇ ರ್ಯಾಂಕ್ ನೀಟ್ ಪರೀಕ್ಷೆಯಲ್ಲಿ 147ನೇ ರ್ಯಾಂಕ್ ಅದೆಲ್ಲ ಪತ್ರಿಕೆಗಳೆಲ್ಲ ಬಂದಿದೆ, ಇದರಲ್ಲಿ ಬಂದಿದೆ, ಇದೆಲ್ಲ ನೋಡಿರ್ಬೋದು. ಆ ವಿದ್ಯಾರ್ಥಿ ಕೂಡ ನಮ್ಮ ಶಾಲೆಯಲ್ಲಿ ಹೇಳ್ಕೊಳ್ತಿದೆ ಅಂತ ಹೆಮ್ಮೆ ಆಗ್ತಾ ಇದೆ. ಹೀಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕೂಡ ಉನ್ನತವಾದ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ 7ನೇ ತರಗತಿ